ನಗರದಲ್ಲಿ ಜಲಪ್ರಳಯದಂತೆ ಸುರಿಯುತ್ತಿರುವ ಮುಂಗಾರು ಮಳೆಯು ಭೀಕರ ದುರಂತವೊಂದಕ್ಕೆ ಸಾಕ್ಷಿಯಾಗಿದೆ. ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗುರಿ ಎಂಬಲ್ಲಿ ಕಾಂಪೌಂಡ್ ಗೋಡೆಯೊಂದು ವಾಸದ ಮನೆಯ ಮೇಲೆ ಧಾವಿಸಿ ಬಂದ ಪರಿಣಾಮ ಹೆಂಚಿನ ಮನೆಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ಈ ದುರದೃಷ್ಟಕರ ಘಟನೆಯಲ್ಲಿ ಇಬ್ಬರು ಅಪ್ರಾಪ್ತ ಬಾಲಕಿಯರು ಹಾಗೂ ಓರ್ವ ಮಹಿಳೆ ಜೀವ ಕಳೆದುಕೊಂಡಿದ್ದಾರೆ. ಈ ಭೀಕರ ಜೀವಹಾನಿಗೆ ಅವೈಜ್ಞಾನಿಕ ಹಾಗೂ ಕಳಪೆ ಮಟ್ಟದ ಕಾಂಪೌಂಡ್ ಗೋಡೆ ನಿರ್ಮಾಣವೇ ಪ್ರಮುಖ ಕಾರಣ ಎಂದು ಮೇಲ್ನೋಟಕ್ಕೆ ತಿಳಿದುಬಂದಿದೆ. ಮಳೆಗಾಲದ ಭಾರೀ ನೀರಿನ ಒತ್ತಡವನ್ನು ತಡೆದುಕೊಳ್ಳಲಾಗದೆ ಈ ಕಾಂಪೌಂಡ್ ಗೋಡೆಯು ಸೀದಾ ವಾಸದ ಮನೆಯ ಹಿಂಭಾಗದ ಗೋಡೆಯ ಮೇಲೆ ಕುಸಿದು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಯ ದೋಷದ ಕುರಿತು ತೀವ್ರ ತನಿಖೆ ಆರಂಭಿಸಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲು ಕಮಿಷನರ್ ಸೂಚಿಸಿದ್ದಾರೆ. ನಿನ್ನೆ ರಾತ್ರಿ ಇಡೀ ಸುರಿದ ಭೀಕರ ಮಳೆಗೆ ತಡೆಗೋಡೆ ಕುಸಿದು ಇಬ್ಬರು ಚಿಣ್ಣರು ಸೇರಿದಂತೆ ಮಹಿಳೆಯೊಬ್ಬರು ಮೃತಪಟ್ಟ ಘಟನೆ ಅತ್ಯಂತ ಕರುಣಾಜನಕ ಹಾಗೂ ಹೃದಯ ವಿದ್ರಾವಕವಾಗಿದೆ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಅವರು ತೀವ್ರ ಆಘಾತ ಮತ್ತು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಲೋ, ಬಾಲಕೃಷ್ಣ ಶಾಂತ ಬಸ್ ಮಲ್ಬೇರೆ ನಡತ ಬೆಲೆ ಮಲ್ಪನ ಏನ ಅಪ್ಪು ಕಣ್ಣನ್ನು ಬಿಡಬೇಕು ನಾಲ್ಕು ಜೋಕುಲಿ ಬಿಹಾರದಾಗಲಿ ಹಿಂದೆಟ್ಟಿತ್ತು ಬಿಹಾರ ಒಂದು ಬೆದರದಿಲ್ಲ ಹಿಂದೆಟ್ಟಿನ ಬೆದರದ ಕಣ್ಣನ್ನು ಬಿಡೋದು ಮಾತ್ರ ಅಗಲೇ ಜೋಕುಲು ಇದಾಗಿದೆ. ಆ ಕಣ್ಣನ್ನು ಬಿಡೋದು ಬಿಡೋದು ಪುಂಜೊತ್ತಿ ಐದು ಅಂಚಿಡು ಸೆಲೂನ್ ಅದ. ಈ ಜೋಕುಲು 4-5 ಜನ ಇರ್ತಾರೆ. ಅವು ತಂದರೆ ಬರೀ ಸೆಲೂನ್ ಉಂಟು ఆయన 4 ಜೋಕುಲು ಐದು ಲಾಸ್ಟ್ ಇಲ್ಲ ಓಡು ಊರ್ದು ನಗರಪ್ಪ ಇದೇ ಪಾರ್ವತ ಜೋಕುಲೇನ ಅಗಲೇ ಬಿಡೋದಲ್ಲ ತೊಂದರೆ ಸಂದೀಪ್ ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:15 ಗಂಟೆಯ ಹೊತ್ತಿಗೆ
ಭಾಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು, ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಬಹಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿವ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯೋ ಇಲ್ಲೋ ಒಬ್ಬರದ್ದು ಇಲ್ಲ ಅಂತ ಹೇಳೋದಿದೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಅವರಿಗೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಂತೂ ಮಾಡ್ತಾರೆ. ಆದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಂಡು ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಕಡೆ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಕೊಡಬೇಕು. ಈಗಾಗಲೇ ಕಂಪೌಂಡ್ ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳಿದ್ರೆ ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದುಭಾಗ ಎತ್ತರ ತಗ್ಗು ಪ್ರದೇಶ ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡರ್ ಆದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದಾಖಲಿಸ್ತಾರೆ. ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದರು. ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದಾಗ ಆ